ತಾಯಿ ತಮ್ಮ ಮಕ್ಕಳ ಮೇಲೆ ನಿರ್ಲಕ್ಷ್ಯ ತೋರಿದಾಗ ಅಥವಾ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸದೇ ಇದ್ದಾಗ ಇಂಥ ಘಟನೆಗಳಾಗುತ್ತೆ. ಶಾಲೆಗೆ ಪೆನ್ ತಗೊಂಡು ಹೋಗಬೇಕಿದ್ದಂಥ ಮಕ್ಕಳು ಗನ್ ತಗೊಂಡು ಹೋಗಿದ್ದಾರೆ. 7-9ನೇ ಕ್ಲಾಸ್ ಮಕ್ಕಳಿಗೆ ಹಳೆ ವೈಷಮ್ಯ ಇತ್ತಂತೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳೇ ಹೊಡೆದಾಡ್ಕೊಂಡಿದ್ದಾರೆ. ಕರ್ನಾಟಕದ ರಾಯಚೂರಿನ ಶಾಲೆಯೊಂದರಲ್ಲಿ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಶಾಲೆಯ ಮಕ್ಕಳು ಹೊಡೆದಾಡ್ಕೊಂಡಿರೋದು. ಇಬ್ಬರು ಬಾಲಕರು, ಹೊರಗಿನಿಂದ ಬಂದಂತ ಮೂವರು. ಆ ಗಲಾಟೆಯಲ್ಲಿ 2 ಚಾಕು ಇತ್ತು, ಒಂದು ಏರ್ ಗನ್ ಇತ್ತು. ಏರ್ ಗನ್, ಮಕ್ಕಳ ಕೈಯಲ್ಲಿ ಏರ್ ಗನ್, ಮಾರಕಾಸ್ತ್ರವನ್ನು ಮತ್ತು ಇಬ್ಬರು ಬಾಲಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋ ವಿಚಾರಗಳು ಹಲವಿದೆ. ಒಂದು, ಮಕ್ಕಳ ಮೇಲೆ ತಂದೆ ತಾಯಿ ನಿಗಾ ಇಡಲ್ವಾ? ಅವ್ರನ್ನ ಕೇರೆ ಮಾಡಲ್ವಾ? ಮಕ್ಕಳು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟಾರ? ಮಕ್ಕಳು ಇಷ್ಟೆಲ್ಲ ಗನ್ ತಗೊಂಡು, ಡ್ರ್ಯಾಗರ್ ತಗೊಂಡು, ಚಾಕು ತಗೊಂಡು ಸ್ಕೂಲ್ಗೆ ಹೋಗ್ತಾರೆ. ಅದೇನು ಚಾಕು ಮನೆಯಲ್ಲಿ ತರಕಾರಿ ಕಟ್ ಮಾಡೋ ಚಾಕು ಅಲ್ಲ, ಅದು ಪ್ರಾಪರ್ ಆಗಿ ಡ್ರ್ಯಾಗರ್ ಅಂತ ನಾವು ಕರಿತೀವಿ. ಅಥವಾ ಈ ರೌಡಿ ಶೀಟರ್ಗಳು ಹಿಂಗೆ ಚುಚ್ಚೋದಕ್ಕೆ ಅಂತಲೇ ಬಳಸುವಂಥ ಚಾಕುಗಳವು. ಅವೇನು ಮನೇಲಿ ತರಕಾರಿ ಕಟ್ ಮಾಡೋ ಚಾಕುಗಳಲ್ಲ. ಅದಕ್ಕೆ ಮಕ್ಕಳಿಗೆ ಆಕ್ಸೆಸ್ ಸಿಗುತ್ತೆ. 7ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳು ಅದನ್ನು ಪರ್ಚೇಸ್ ಮಾಡಿ ಬ್ಯಾಗಲ್ಲಿ ಹಾಕೊಂಡು ಓಡಾಡ್ತಾರೆ, ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ತಾರೆ, ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಎಲ್ಲಿದ್ದೀವಿ ನಾವು? ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಏರ್ ಗನ್ನು ನೋಡಿ, ಗಮನಿಸ್ತಾ ಇದ್ದೀವಿ. ಅಲ್ಲ, ಮಕ್ಕಳ ಕೈಗೆ ಸಿಗುತ್ತೆ ಅಂತಂದರೆ ನಾವು ಎಲ್ಲಿ ಅದು ಲೂಸ್ ಆಗಿಬಿಟ್ಬಿಟ್ಟಿದ್ದೀವಿ? ಅಥವಾ ಎಲ್ಲಿ ಇದು ಲೀಕೇಜ್ ಆಗ್ತಿರೋದು? ಆನ್ಲೈನಲ್ಲಿ ಸಿಗ್ತಾ ಇದೆಯಾ? ಆ್ಯಂಡ್ 7ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳಿಗೆ ಹಳೆ ವೈಷಮ್ಯ ಅಂತೆ, ಗಲಾಟೆ ಅಂತೆ. 3 ಜನ ಹೊರಗಡೆಯಿಂದ ಕರೆಸ್ಕೋತಾರಂತೆ. 9ನೇ ಕ್ಲಾಸ್ ಮಕ್ಕಳು ಹೊರಗಡೆಯಿಂದ ಕರೆಸ್ಕೊಂಡು ಗಲಾಟೆ ಮಾಡ್ಕೋತಾರಂತೆ. ಪ್ರಪಂಚ ನೋಡಿಲ್ಲ, ಮೀಸೆ ಮೂಡಿಲ್ಲ ಮಕ್ಕಳಿಗೆ. ಹೊರಗಡೆಯಿಂದ ಕರೆಸ್ಕೊಂಡು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಗಲಾಟೆ ಮಾಡಿಸುವಷ್ಟು ಆ ಮಕ್ಕಳ ಮನಸ್ಸಿನಲ್ಲಿ ಆ ಕ್ರೂರತ್ವ ಎಲ್ಲಿಂದ ಬೆಳೀತು, ಹೇಗೆ ಬೆಳೀತು? ಇವೆಲ್ಲ ಸದ್ಯಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗಿರುವಂಥ ವಿಚಾರಗಳು. ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನೀಲಕಂಠ ಸ್ವಾಮಿ, ಹೊಸ ವರ್ಷದ ಶುಭಾಶಯ ನಿಮಗೆ. ಆದರೆ ಮೊದಲನೇ ದಿನವೇ ನಾವು ಇಂಥ ಸುದ್ದಿ ಓದ್ತಾ ಇದ್ದೀವಲ್ಲ ಅನ್ನೋ ಒಂದು ನೋವು. ಮಕ್ಕಳ ಕೈಯಲ್ಲಿ ಏರ್ಗನ್ನು, ಮಕ್ಕಳ ಕೈಯಲ್ಲಿ ಡ್ರ್ಯಾಗರು, ಎಲ್ಲಿಂದ ರೀ ಇದೆಲ್ಲ ಸಿಗುತ್ತೆ? ಆಕ್ಸೆಸಿಬಿಲಿಟಿ ಹೆಂಗೆ? ಅಪ್ಪ ಅಮ್ಮ ಬಿಟ್ಬಿಟ್ಟಿದಾರ ಮಕ್ಕಳು ಏನು ಬೇಕಾದ್ರೆ ಮಾಡ್ಕೊಂಡು ಇರಲಿ ಅಂತ? ಏನಿದು ಅಂತ? ನಿಜ ಪ್ರಣತ್, ಹೇಳ್ಬೇಕು ಅಂದ್ರೆ ಹೊಸ ವರ್ಷದ ಮೊದಲನೇ ದಿನವೇ ರಾಯಚೂರು ನಗರದಲ್ಲಿ ಇಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ರಾಯಚೂರು ನಗರದಲ್ಲಿ ಇರುವಂತಹ ಒಂದು ಪ್ರತಿಷ್ಠಿತ ಶಾಲೆ ಅಂತಾನೆ ಹೇಳ್ಬೋದು. ಮದರ್ ಟ್ರಸ್ಟ್ ಶಾಲೆ ವಿದ್ಯಾರ್ಥಿಗಳು ಈ ಒಂದು ಘಟನೆಯಲ್ಲಿ ಇರ್ತಕ್ಕಂಥವ್ರು. ಶಾಲೆ ಗೇಟ್ ಮುಂಭಾಗದಲ್ಲಿ ಆರಂಭದಲ್ಲಿ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂದ್ರೆ 7ನೇ ತರಗತಿ ವಿದ್ಯಾರ್ಥಿ 9ನೇ ತರಗತಿ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಕಾರಣ ಮುಖ್ಯವಾಗಿ ಏನಂತ ಗೊತ್ತಾಗಿಲ್ಲ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ ಅವರು 7ನೇ ಕ್ಲಾಸಿನ ವಿದ್ಯಾರ್ಥಿ 9ನೇ ಕ್ಲಾಸಿನ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡೋದಕ್ಕೂ ಮುಂಚೆ ಹೊರಗಿನವ್ರನ್ನ ಕರೆಸ್ತಾನೆ. ಅಂದ್ರೆ ಹೊರಗಿನವರು ಏನ್ ರೆಡಿ ಆಗಿದ್ರ? ಇಲ್ಲಿ ಮುಖ್ಯವಾಗಿ ನೋಡ್ಬೇಕು ಅಂದ್ರೆ 3 ಮಾರಕಾಸ್ತ್ರಗಳು ಅಂದ್ರೆ ಕತ್ತಿಗಳು ಮತ್ತು ಗನ್ಗಳು ಕೂಡ ಇರ್ತಕ್ಕಂಥದ್ದು. ಇದೆಲ್ಲ ಏಕಾಏಕಿ ಹೇಗ್ ಸಿಗುತ್ತೆ? ಇಲ್ಲಿ ಇದು ಪೂರ್ವ ನಿಯೋಜಿತವಾಗಿತ್ತ? ಮಗು 7ನೇ ಕ್ಲಾಸ್ ಮಗು 9ನೇ ಕ್ಲಾಸ್ ಹುಡುಗನ ಮೇಲೆ ಹಲ್ಲೆ ಮಾಡಬೇಕು ಅನ್ನೋದು ಪೂರ್ವ ನಿಯೋಜಿತವಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಘಟನೆ ಜರುಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಏನೋ ಈ ಒಂದು ಶಾಲೆಯಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಬಾಲಕರು 2 ಮಕ್ಕಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. 9ನೇ ಕ್ಲಾಸ್ ವಿದ್ಯಾರ್ಥಿ ಏನು 4 ಜನ ಬಂದು ಹಲ್ಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈ ಒಂದು ಬಡಾವಣೆಯಲ್ಲಿ ಸಾಕಷ್ಟು ಕಡೆ ಓಡಾಡ್ಕೊಂಡು ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡಾಡ್ಕೊಂಡು ಒಂದು ಐಬಿ ಅಂತ ಒಂದು ಸ್ಥಳ ಇದೆ, ಅಲ್ಲಿವರೆಗೂ ಹೋಗಿದ್ದಾನೆ. ಆದ್ರೂ ಕೂಡ ಅಲ್ಲಿವರೆಗೂ ಹೋಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ಬಾಲಕನ ಕಡೆಯವರ ಒಂದು ಆರೋಪವಾಗಿರ್ತಕ್ಕಂಥದ್ದು. ಒಟ್ಟಾರೆ ನೋಡಿದಾಗ ಬಾಲಕ ಎಲ್ಲೋ ಒಂದ್ ಕಡೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದ್ರೆ ಪಾಲಕರು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಏನಂತಂದ್ರೆ, ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದೀವಿ, ಒಬ್ಬ 7ನೇ ಕ್ಲಾಸ್ ಹುಡುಗ 9ನೇ ಕ್ಲಾಸ್ ಹುಡುಗ ಮೇಲೆ ಹಲ್ಲೆ ಮಾಡ್ತಾನೆ ಅಂದ್ರೆ ಇದು ಎಂತ ಒಂದು ಪ್ರವೃತ್ತಿ, ಅಂತ ಒಂದು ದ್ವೇಷ ಏನಿತ್ತು ಅನ್ನೋದು ಪಾಲಕರ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈಗ ಶಾಲಾ ಆಡಳಿತ ಮಂಡಳಿಗೆ ಇದಕ್ಕೆ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥದ್ದು. ಮತ್ತು ಈಗ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ 2 ವಿದ್ಯಾರ್ಥಿಗಳನ್ನ. ಅದೇ ವಿದ್ಯಾರ್ಥಿಗಳು ಹಲ್ಲೆಗೆ ನಿಖರವಾಗಿ ಏನ್ ಕಾರಣ ಇದೆ ಅನ್ನೋದನ್ನ ಹೇಳ್ಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ನಾವ್ ಹೇಳ್ಬೇಕಾಗಿರ್ತಂದ್ರೆ ಮೊದಲನೇ ದಿನ ಇಂಥ ಮಾರಕಾಸ್ತ್ರಗಳು ವಿದ್ಯಾರ್ಥಿ ಕೈಗೆ ಹೇಗೆ ಬಂತು, ಇಲ್ಲಿ ಅಂದ್ರೆ ಈ ಒಂದು ಜಾಲ ಇದೆಯಾ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಪ್ರಣತ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಮಾಹಿತಿಗೆ. ಆದರೆ ಮಕ್ಕಳ ಕೈಯಲ್ಲಿ ಪುಸ್ತಕ, ಪೆನ್ನು ಇದೆಲ್ಲ ಇರೋ ಸಂದರ್ಭ ಇರಬೇಕಾದಂಥ ಸಮಯ. ಇಂಥ ಮಕ್ಕಳ ಕೈಯಲ್ಲಿ ಗನ್ ಇಟ್ಕೊಂಡು, ಚಾಕು ಇಟ್ಕೊಂಡು, ಹೊರಗಡೆ 3 ಜನನ ಕರೆಸ್ಕೊಂಡು, ಇವರೆಲ್ಲ ನಮ್ಮ ದೇಶದ ಮುಂದಿನ ಪ್ರಜೆಗಳು ಅಂತಂದಾಗ ಭಯ ಆಗುತ್ತೆ, ಆತಂಕ ಆಗುತ್ತೆ. 7ನೇ ಕ್ಲಾಸ್ ಹುಡುಗ 9ನೇ ಕ್ಲಾಸ್ ಹುಡುಗನಿಗೆ ಹೊಡೆಸೋದಕ್ಕೆ ಜನನ ಕರೆಸ್ತಾನೆ ಅಂತಂದರೆ ಆ ಮಕ್ಕಳ ಮನಸ್ಥಿತಿ ಏನಾಗಿದೆ? ಪಾಪ ಆ ಮಕ್ಕಳಿಗೆ ಒಂದು ಕೌನ್ಸಿಲಿಂಗ್ ಬೇಕು ಅಂತ ಅನಿಸುತ್ತೆ.
ಈ ಸ್ಕೂಲಿಗೆ ಇನ್ನ ಬಂದಾರಿ ಇದು ಹೊರಲೈತೆ ಇನ್ನ ಇವ್ರಿಗೆ ಏನು ಗೊತ್ತಿಲ್ಲ ರೀ ಸ್ಕೂಲ್ ಅವ್ರಿಗ ಇಲ್ಲಿ ಬಂದರೆ ಬರೋದು ಚಾಕು ತಗೊಂಡು ಹುಡ್ಗ ಹಾಕಕ್ ಹೋಗ್ಯಾರಂತ್ರಿ ಅದು ಕೈಗೆ ಏಟ್ ಬಿದ್ದೈತ್ರಿ ಗನ್ ತಗೊಂಬಂದರಿ ಅಷ್ಟಾಗೆ ನಮ್ಮ ಹುಡ್ಗ ಫೋನ್ ಮಾಡ್ಯಾನ್ರಿ ಯಾರಮ್ಮ ನಿಮ್ಮ ಹುಡ್ಗ ಯಾರು ಆ ಹುಡ್ಗ ಯಾರು ನಮಗ್ ಗೊತ್ತಿಲ್ರಿ ಸ್ಕೂಲ್ ಹುಡ್ಗ ಏನಿಲ್ಲ ಸರ್ ಏನ್ ಗೊತ್ತಿಲ್ಲ ಸರ್ ಅಷ್ಟೇ ಇನ್ನೇನು ಗೊತ್ತಿಲ್ಲ ನಮ್ ಹುಡ್ಗ ಫೋನ್ ಮಾಡಿದ್ರೆ ಬಂದಿರಿ ಅಷ್ಟೇ ರೀ ಅವೆಲ್ಲ ತಗೊಂಡಾರಿ ಪೊಲೀಸರು ಆಯ್ತು ಕರ್ಕೊಂಡು 9th ರೀ ನಮ್ಮ ಹುಡುಗ ಆ ಹುಡುಗರ್ರಿ ಹೊರಗಿನ ಹುಡುಗರ್ರಿ ಪ್ರಿನ್ಸಿಪಲ್ ಏನಂದಿಲ್ರಿ ಮಾತಾಡಕ್ ಹೋಗ್ಯಾರಿ ಅಲ್ಲಿಗೆ ಹೋಗ್ಯಾರಿ ಅಷ್ಟೇ ರೀ ಏನಿಲ್ಲ ನಿಮ್ ಹುಡ್ಗ ಏನಾದ್ರು ಹೇಳ್ಕೊಂಡಿನಮ್ಮ ನಿಮ್ಗೆ ಇಲ್ಲ ಸರ್ ಇಲ್ಲ ಸರ್ ಜಗಳ ಆಡಿದೀನಿ ಇಲ್ಲ ಸರ್ ಏನ್ ಹೇಳಿಲ್ಲ ಸರ್ ಏನ್ ಹೇಳಿಲ್ಲ ಸರ್ ಈ ಸ್ಕೂಲಿಗೆ ಇನ್ನ ಬಂದಾರಿ ಇದು ಹೊರಲೈತೆ ಇನ್ನ ಇವ್ರಿಗೆ ಏನು ಗೊತ್ತಿಲ್ಲ ರೀ ಸ್ಕೂಲ್ ಅವ್ರಿಗ ಇಲ್ಲಿ ಬಂದರೆ ಬರೋದು ಚಾಕು ತಗೊಂಡು ಹುಡ್ಗ ಹಾಕಕ್ ಹೋಗ್ಯಾರಂತೆ